ರಾಮಾಯಣದ ಒಂದು ಕತೆ. ವಿಭೀಷಣನ ಶರಣಾಗತಿ. ಲಂಕೆಯ ರಾಜ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಬಂಧಿಸಿಟ್ಟಿದ್ದನು. ರಾವಣನ ತಮ್ಮ ವಿಭೀಷಣ ಧರ್ಮನಿಷ್ಠನಾಗಿದ್ದನು. ಅವನು ಹಲವು ಬಾರಿ ರಾವಣನಿಗೆ ಹೇಳಿದನು, ಅಣ್ಣ, ಸೀತಾಮಾತೆಯನ್ನು ಶ್ರೀರಾಮನಿಗೆ ಹಿಂತಿರುಗಿಸು, ಧರ್ಮದ ವಿರುದ್ಧ ಹೋಗಬೇಡ. ಆದರೆ ರಾವಣನು ಅಹಂಕಾರದಿಂದ ತುಂಬಿದ್ದನು. ನಾನು ಯಾರಿಗೂ ಹೆದರುವುದಿಲ್ಲ ಎಂದು ವಿಭೀಷಣನ ಮಾತನ್ನು ತಿರಸ್ಕರಿಸಿದನು. ವಿಭೀಷಣನು ಮತ್ತೆ ಮತ್ತೆ ರಾವಣನಿಗೆ ಒಳ್ಳೆಯ ಸಲಹೆ ನೀಡಿದನು. ಕೊನೆಗೆ ರಾವಣನು ಕೋಪಗೊಂಡು ಸಭೆಯಲ್ಲೇ ಅವಮಾನ ಮಾಡಿ ಹೇಳಿದನು, ನೀನು ನನ್ನ ತಮ್ಮನಲ್ಲ, ನನ್ನ ರಾಜ್ಯದಿಂದ ಹೊರಟು ಹೋಗು. ವಿಭೀಷಣನಿಗೆ ತುಂಬ ದುಃಖವಾಯಿತು. ಆದರೆ ಧರ್ಮವನ್ನು ಬಿಟ್ಟು ಅಧರ್ಮದ ಜೊತೆ ನಿಲ್ಲಲು ಅವನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವನು ತನ್ನ 4 ಸಹಚರರೊಂದಿಗೆ ಲಂಕೆಯನ್ನು ಬಿಟ್ಟು ಶ್ರೀರಾಮನ ಶಿಬಿರಕ್ಕೆ ಬಂದನು. ವಾನರ ಸೇನೆಯವರು ಅವನನ್ನು ನೋಡಿ ಅನುಮಾನಪಟ್ಟರು. ಇವನು ರಾವಣನ ತಮ್ಮ, ಇವನನ್ನು ಹೇಗೆ ನಂಬುವುದು ಎಂದು ಕೇಳಿದರು. ಸುಗ್ರೀವನು ಸಹ ವಿಭೀಷಣನನ್ನು ಒಳಗೆ ಸೇರಿಸಬಾರದು ಎಂದನು. ಆಗ ಶ್ರೀರಾಮನು ಎಲ್ಲರ ಮಾತು ಕೇಳಿ ಶಾಂತವಾಗಿ ಹೇಳಿದನು, ಒಮ್ಮೆ ಯಾರಾದರೂ ನನ್ನ ಶರಣಿಗೆ ಬಂದರೆ ಅವನನ್ನು ನಾನು ಎಂದಿಗೂ ತಿರಸ್ಕರಿಸುವುದಿಲ್ಲ. ನಂತರ ವಿಭೀಷಣನನ್ನು ತನ್ನ ಬಳಿಗೆ ಕರೆದು ಗೌರವದಿಂದ ಸ್ವಾಗತಿಸಿದನು. ವಿಭೀಷಣನು ರಾಮನ ಪಾದಗಳಿಗೆ ನಮಸ್ಕರಿಸಿ ಹೇಳಿದನು, ಪ್ರಭು, ನಾನು ನಿಮಗೆ ಶರಣಾಗಿದ್ದೇನೆ. ಶ್ರೀರಾಮನು ಅವನನ್ನು ಅಪ್ಪಿಕೊಂಡು ಆಶೀರ್ವದಿಸಿದನು. ಇನ್ನು ಮುಂದೆ ಲಂಕೆಯ ರಾಜನಾಗುವೆ ಎಂದು ಭರವಸೆ ನೀಡಿದನು. ನಂತರ ನಡೆದ ಯುದ್ಧದಲ್ಲಿ ರಾವಣನು ಸೋತನು. ಶ್ರೀರಾಮನು ತನ್ನ ಮಾತಿನಂತೆ ವಿಭೀಷಣನನ್ನು ಲಂಕೆಯ ರಾಜನನ್ನಾಗಿ ಮಾಡಿದನು. ಹೀಗೆ ಧರ್ಮದ ಮಾರ್ಗವನ್ನು ಆರಿಸಿಕೊಂಡ ವಿಭೀಷಣನು ಗೌರವ ಮತ್ತು ರಾಜ್ಯ ಎರಡನ್ನೂ ಪಡೆದನು. ಕಥೆಯ ನೀತಿ: ಸತ್ಯ ಮತ್ತು ಧರ್ಮದ ಪರವಾಗಿ ನಿಲ್ಲಲು ಧೈರ್ಯ ಬೇಕು. ಧರ್ಮವನ್ನು ಆರಿಸಿದವರಿಗೆ ಅಂತಿಮವಾಗಿ ವಿಜಯ ಸಿಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.